ಮತ್ತೋರ್ವ ಭಟ್ಟಂಗಿ ಆಂಕರ್ನ ಬಂಡವಾಳ ಬಯಲಾಗಿದೆ. ಈ ಆಂಕರ್ ಸುದ್ದಿ ನೀಡುವ ಹೆಸರಲ್ಲಿ ಬ್ಲಾಕ್ ಮೇಲ್ ದಂಧೆಯನ್ನೇ ನಡೆಸುತ್ತಿದ್ರು ಅನ್ನೋ ಆರೋಪದಲ್ಲಿ ಈಗ ಜೈಲು ಸೇರಿದ್ದಾರೆ. ಅದರಲ್ಲೂ ಆಕೆಯ ವಿರುದ್ಧ ದೂರು ನೀಡಿರೋದು ಆಕೆ ಕೆಲಸ ಮಾಡ್ತಿದ್ದ ಸಂಸ್ಥೆಯ ಮಾಲೀಕರೇ. ಸುದ್ದಿ ನೀಡುವ ಹೆಸರಲ್ಲಿ, ತನಿಖಾ ವರದಿಯ ಹೆಸರಲ್ಲಿ ಬರೀ ಶೋಬಾಜಿ ಹಾಗೂ ನಾಟಕವನ್ನೇ ಮಾಡ್ತಿದ್ದ ಮಡಿಲ ಮೀಡಿಯಾದ ಆಂಕರ್ ಈಗ ಸುದ್ದಿಯಾಗಬಾರದ ರೀತಿಯಲ್ಲಿ ಸುದ್ದಿಯಾಗಿದ್ದಾರೆ. ಭಾರತ್ 24 ಸುದ್ದಿವಾಹಿನಿಯ ನಿರೂಪಕೆ ಶಾಜಿಯಾ ನಿಸಾರ್ ಮತ್ತು ಅಮರ್ ಉಜಾಲಾ ಡಿಜಿಟಲ್ ವಿಭಾಗದ ನಿರೂಪಕ ಆದರ್ಶ್ ಝಾ ಅವರನ್ನ ನೋಯ್ಡಾ ಪೊಲೀಸರು ಸುಲಿಗೆ, ಬ್ಲಾಕ್ ಮೇಲ್ ಮತ್ತು ಬೆದರಿಕೆ ಆರೋಪಗಳಿಗೆ ಸಂಬಂಧಪಟ್ಟಂತೆ 3 ಎಫ್ಐಆರ್ಗಳ ಅಡಿಯಲ್ಲಿ ಬಂಧಿಸಿದ್ದಾರೆ. ಚಾನೆಲ್ನ ಉನ್ನತಾಧಿಕಾರಿಗಳಾದ ಭಾರತ್ 24ರ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ಚಂದ್ರ, ಸಲಹಾ ಸಂಪಾದಕಿ ಅನಿತಾ ಹಡ ಮತ್ತು ಮಾನವ ಸಂಪನ್ಮೂಲ ಮುಖ್ಯಸ್ಥೆ ಅನು ಶ್ರೀಧರ್ ಅವರು ನೀಡಿರುವ ದೂರುಗಳ ಆಧಾರದ ಮೇಲೆ ಈ ಬಂಧನ ನಡೆದಿದೆ. ಆರೋಪಿಗಳು 65 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಅತ್ಯಾಚಾರದ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಶಾಜಿಯಾ ನಿಸಾರ್ ಅವರ ನಿವಾಸದಲ್ಲಿ ಶೋಧ ನಡೆಸಿದಾಗ 34.5 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ನಂತರ ಇಬ್ಬರು ಆರೋಪಿಗಳನ್ನ ಗೌತಮ್ ಬುದ್ಧ ನಗರದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅಲ್ಲಿ ಅವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪೊಲೀಸ್ ದೂರಿನ ಪ್ರಕಾರ ಆರೋಪಿಗಳು ಆರಂಭದಲ್ಲಿ 5 ಕೋಟಿ ಬೇಡಿಕೆ ಇಟ್ಟಿದ್ರು, ನಂತರ ಅದನ್ನ 65 ಕೋಟಿಗೆ ಹೆಚ್ಚಿಸಿದ್ರು. ಆರೋಪಿಗಳು ನೀಡಿದ ಬೆದರಿಕೆಗಳ ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ. ನೋಯ್ಡಾ ಸೆಕ್ಟರ್ 58 ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು, ಈ ಬ್ಲಾಕ್ ಮೇಲಿಂಗ್ ಸಿಂಡಿಕೇಟ್ನಲ್ಲಿ ಇತರರ ಪಾಲ್ಗೊಳ್ಳುವಿಕೆ ಇದೆಯಾ ಅನ್ನೋದರ ಕುರಿತು ಪರಿಶೀಲಿಸಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಅಪರಾಧ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಜಾಲ ಇರುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣ ಮಾಧ್ಯಮ ವಲಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಮಾಧ್ಯಮ ಸ್ವಾತಂತ್ರ್ಯ ಮತ್ತು ವರದಿಗಾರಿಕೆಯ ನೈತಿಕತೆಗಳ ಕುರಿತು ಇದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ನ್ಯೂಸ್ ಲಾಂಡ್ರಿ ಜೊತೆ ಮಾತಾಡಿದ ಭಾರತ್ 24ರ ವ್ಯವಸ್ಥಾಪಕ ನಿರ್ದೇಶಕ ಜಗದೀಶ್ ಚಂದ್ರ, ದೇಶದ ಕಾನೂನು ತನ್ನದೇ ಆದ ಹಾದಿಯಲ್ಲಿ ಸಾಗ್ತಿದೆ. ಆಕೆ ನನ್ನನ್ನ ಮಾತ್ರವಲ್ಲದೆ ಸಂಪಾದಕ ಸೈಯದ್ ಉಮರ್, ಸಲಹಾ ಸಂಪಾದಕಿ ಅನಿತಾ ಹಡ, ಮಾನವ ಸಂಪನ್ಮೂಲ ಮುಖ್ಯಸ್ಥೆ ಅನು ಮತ್ತು ಕೆಲವು ಡೆಸ್ಕ್ ಮತ್ತು ಅಸೈನ್ಮೆಂಟ್ ಸಿಬ್ಬಂದಿ ಸೇರಿದಂತೆ ಅನೇಕ ಹಿರಿಯ ಸಹೋದ್ಯೋಗಿಗಳೊಂದಿಗೆ ಜಗಳವಾಡ್ತಿದ್ಲು ಮತ್ತು ಬೆದರಿಕೆ ಹಾಕ್ತಿದ್ಲು. ಎಲ್ಲರೂ ಆಕೆಯಿಂದ ಬೇಸತ್ತಿದ್ರು ಅನ್ನೋದಾಗಿ ತಿಳಿಸಿದ್ದಾರೆ. ಬಂಧನಕ್ಕೆ ಕೆಲವು ಗಂಟೆಗಳ ಮೊದಲು ಚಾನೆಲ್ ನಿರೂಪಿಕೆಯನ್ನ ಕೆಲಸದಿಂದ ವಜಾ ಮಾಡಿತ್ತು. ಶಾಜಿಯಾ ನಿಸಾರ್ ಈ ಹಿಂದೆ ರಿಪಬ್ಲಿಕ್ ಭಾರತ್ನಲ್ಲಿ ಕೆಲಸ ಮಾಡ್ತಿದ್ರು. ರಷ್ಯಾ ಉಕ್ರೇನ್ ಯುದ್ಧದ ಕುರಿತು ವರದಿ ಮಾಡುವಾಗ ಅವರ ನಾಟಕೀಯತೆಗಾಗಿ ಕುಖ್ಯಾತಿ ಪಡೆದಿದ್ರು. ಡ್ಯಾನ್ಸ್ ಮಾಡುವ ಶೈಲಿಯನ್ನ ಅನುಸರಿಸಿದ ಅವರ ವರದಿಗಾರಿಕೆಯ ವಿಡಿಯೋ ಒಂದು ಬಹಳ ವೈರಲ್ ಆಗಿತ್ತು ಹಾಗೂ ವ್ಯಾಪಕ ಟ್ರೋಲ್ಗೂ ಒಳಗಾಗಿತ್ತು. ಒಟ್ಟಾರೆಯಾಗಿ ಈ ಪ್ರಕರಣ ಕೇವಲ ಸುಲಿಗೆಯ ಪ್ರಯತ್ನವಲ್ಲ, ಬದಲಿಗೆ ಮಾಧ್ಯಮ ವೃತ್ತಿಯ ನೈತಿಕತೆ, ಅಧಿಕಾರದ ದುರುಪಯೋಗ ಮತ್ತು ವೃತ್ತಿಪರ ಮೌಲ್ಯದ ಕುಸಿತದ ಬಗ್ಗೆ ವ್ಯಾಪಕ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಪೊಲೀಸರ ತನಿಖೆ ಮುಂದುವರಿದಂತೆ ಈ ಬ್ಲಾಕ್ ಮೇಲಿಂಗ್ ಸಿಂಡಿಕೇಟ್ನ ಸಂಪೂರ್ಣ ಚಿತ್ರಣ ಹೊರಬೀಳುವ ಸಾಧ್ಯತೆ ಇದೆ. ಈ ಹಿಂದೆ ಇಟಿವಿ ಗ್ರೂಪ್ ಮಹತ್ವದ ಹುದ್ದೆಗಳನ್ನು ನಿಭಾಯಿಸಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಜಗದೀಶ್ ಚಂದ್ರ ಭಾರತ್ 24 ಎಂಬ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ರು. ತನ್ನ ಚಾನೆಲ್ ಮೋದಿಜಿ ಹಾಗೂ ಅವರ ಸರ್ಕಾರದ ಪರವಾಗಿಯೇ ಇರುತ್ತೆ ಅನ್ನೋದನ್ನ ಘೋಷಣೆ ಮಾಡಿಕೊಂಡೇ ಚಾನೆಲ್ ಅನ್ನ ಪ್ರಾರಂಭ ಮಾಡಿದವರು ಜಗದೀಶ್ ಚಂದ್ರ. ಅವರ ಚಾನೆಲ್ ಲಾಂಚ್ ಆಗುವಾಗ ದೇಶದ ಪ್ರಮುಖ ನಗರಗಳಲ್ಲಿ ಹಾಕಿದ್ದ ಬೋರ್ಡ್ಗಳಲ್ಲಿ ಮೋದಿಜಿ ಮಿಂಚ್ತಾ ಇದ್ರು. ಅವರನ್ನ ಮ್ಯಾನ್ ಆಫ್ ದಿ ಯೂನಿವರ್ಸ್ ಅಂತಾನು, ಯುಗ್ ಪುರುಷ್ ಆಫ್ ದಿ 2019 ಕಾಶ್ಮೀರ್ ರೆವಲ್ಯೂಷನ್ ಅಂತಾನು ಬಣ್ಣಿಸಲಾಗಿತ್ತು. ನಾವು ವಿಪಕ್ಷಕ್ಕೆ ಅವಕಾಶ ನೀಡ್ತೇವೆ, ಆದರೆ ಸರ್ಕಾರವನ್ನ ವಿರೋಧ ಮಾಡೋದಿಲ್ಲ. ಅದು ಜನರಿಂದ ಆಯ್ಕೆಯಾಗಿರುವ ಸರ್ಕಾರ, ನಾವದನ್ನ ಗೌರವಿಸಬೇಕು ಅಂತ ಹೇಳಿದ್ರು ಜಗದೀಶ್ ಚಂದ್ರ. ಆದರೆ ಅವರ ಚಾನೆಲ್ ಮಾತ್ರ ಟಿಆರ್ಪಿ ರೇಸ್ನಲ್ಲಿ ಮುಂದೆ ಬರೋಕಾಗಲೇ ಇಲ್ಲ. ಈಗ ನೋಡಿದ್ರೆ ಅವರ ಚಾನೆಲ್ನ ಆಂಕರ್ ಇಂಥದ್ದೊಂದು ಕ್ರಿಮಿನಲ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.